ನಮಸ್ಕಾರ ಹೇಳಿದೆ ಹಳ್ಳಿ ಕಿಚನ್ಗೆ ಸ್ವಾಗತ. ನಾನು ಅದೇ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ ಅಂತ ಹೇಳಿದ್ದೆಲ್ಲ, ಓಪನ್ ಮಾಡಿದ್ದೀನಿ. ಈಗ ಅದೇ ಕಿಚನ್ ಅಡುಗೆ ಬಗ್ಗೆ ವೀಡಿಯೋ ಮಾಡ್ತೀನಿ. ಈಗ ಸ್ವಲ್ಪ ಖಾಲಿ ಇದ್ದೆಲ್ಲ, ಇಲ್ಲಿ ಹಣ್ಣಿನ ಗಿಡ ಏನೇನದಾವ ಅಂತ ತೋರ್ಸೋಣ ಅಂತ ಬಂದೀನಿ. ಬನ್ನಿ, ಈಗ ಹಣ್ಣಿನ ಗಿಡ ಏನೇನದಾವ ಅಂತ ತೋರಿಸ್ತೀನಿ. ಬನ್ನಿ ಗೆಳೆಯರೆ, ಅಂಜೂರ ಗಿಡ ತೋರಿಸ್ತೀನಿ. ಈಗ ಹಣ್ಣು ಸ್ಟಾರ್ಟ್ ಆಗಿದೆ. ಈಗ ಹಣ್ಣು ಸ್ಟಾರ್ಟ್ ಆಗಿದೆ. ಈಗ ನೋಡ್ಬೇಕದು ಹಣ್ಣು ಹೇಗಿರುತ್ತೆ ಅಂತ. ನಾವು ಒಂದು ಟೈಮ್ ಟೇಸ್ಟ್ ಮಾಡಿಲ್ಲೇನ. ಇದು ಲಕ್ಷ್ಮಣ ಫಲ. ಇದು ಲಕ್ಷ್ಮಣ ಫಲ ಗೆಳೆಯರೆ. ಹಣ್ಣು ಇದು ಬೇಜಾನ್ ಬಿಡುತ್ತೆ, ಆದರೆ ಒಂದು ತಿನ್ನಕ್ಕೆ ಸಿಗಲ್ಲ. ಜನದ ಕಟ್ಟ ಜಾಸ್ತಿ ಇಲ್ಲಿ. ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ. ನಮ್ಮ ಒಂದು ಹಣ್ಣು ಸಿಗೋದಿಲ್ಲ ನಮಗೆ ತಿನ್ನೋಕ್ಕೆ. ಈ ಟೈಮಿಂದ ಸಿಗ್ಬೋದಂಗೆ ನೋಡೋಣ ಹಣ್ಣಿಗೆ ತಿನ್ನೋಕ್ಕೆ. ಮಿನಿಮಮ್ ಇದೊಂದು 2.5-3 kg ಬರುತ್ತೆ. ಇದು ಕ್ಯಾನ್ಸರ್ಗೆ ಒಳ್ಳೇದಂತ ಹೇಳ್ತಾರೆ. ಈ ಹಣ್ಣು ತಿಂದರೆ ಕ್ಯಾನ್ಸರು ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ನಮಗೂ ಗೊತ್ತಿಲ್ಲ, ನಾವು ಹಿಂಗೆ ಯೂಟ್ಯೂಬಲ್ಲಿ ನೋಡಿರೋದು. ಈ ಸೈಜ್ ಬರುತ್ತೆ ನೋಡ್ರಿ ಹಣ್ಣು. ಮಿನಿಮಮ್ ಒಂದು 3-4 kg ಬರುತ್ತೆ. ಇದು ವಾಟರ್ ಆ್ಯಪಲ್ ಅಂತ. ಇದನ್ನ ಫಸ್ಟ್ ಟೈಮ್ ಹೂವು ಬಿಡ್ತಾಯಿದೆ. ಜಸ್ಟಿನ ಹೂವು ಸ್ಟಾರ್ಟ್ ಆಗಿದೆ ಈಗಿನ. ನೋಡ್ಬೇಕದು ಹಣ್ಣು ಯಾವ ಥರ ಬರುತ್ತೆ, ಯಾವ ಥರ ಇಲ್ಲ ಅಂತ. ನಮ್ಮ ಕಡೆಗೂ ಚೆನ್ನಾಗಿ ಬರ್ತದೆ ಗಿಡ. ಇದು ವಾಟರ್ ಆ್ಯಪಲ್ ಬಿಸಿಲು ಮತ್ತು ನಮ್ಮ ಕಡೆಗೆ. ನಾವಿಲ್ಲಿ ಸುಮಾರು ಗಿಡ ಹಾಕಿದ್ವಿ. ಹಲಸಿನ ಗಿಡ, ಗೇರು ಬೀಜ, ಆಮೇಲೆ ಆಪಲ್ ಗಿಡ ಅವೆಲ್ಲ ಹಾಕಿದ್ವಿ. ಯಾಕೋ ಅವೆಲ್ಲ ಹೋಗ್ಬಿಟ್ಟು ಹತ್ತಲಿಲ್ಲ. ಅವೆಲ್ಲ ಗಿಡ ಫೇಲಾಗಿಬಿಟ್ಟು. ಅದು ನಾವು ಹಾಕಿದ್ದು ಶಿವರಾತ್ರಿಗೆ ಹಾಕಿದ್ವಿ, ಹಂಗಾಗಿ ಎಲ್ಲ ಫೇಲಾಗಿಬಿಟ್ಟು. ಬಿಸಿಲು ಜಾಸ್ತಿ ಇರುತ್ತಲ್ಲ ಟೈಮ್ನಾಗೆ, ಹಂಗಾಗಿ ನೋಡಾಕಿದ್ದು. ಹೂವು ಸ್ಟಾರ್ಟ್ ಆಗಿದೆ. ಹಣ್ಣು ಯಾವ ಥರ ಬರುತ್ತೆ, ಯಾವ ಥರ ಇಲ್ಲ ಅಂತಿದ್ರು ಗೊತ್ತಾಗುತ್ತೆ ನೋಡಿ. ಈಗ ಹಣ್ಣು ಹೂವು ಸ್ಟಾರ್ಟ್ ಆಗಿದೆ. ಈಗ ಇದು ರೆಡ್ ಸೀತಾಫಲ ಅಂತ. ಒಂದು ಕಾಯಿನೂ ಬಿಟ್ಟಿಲ್ಲ, ಆದರೆ ಇದು ಗಿಡ ದೊಡ್ಡದಾಗಕ್ಕೆ ಕೋಣ ಬಿಡ್ತಿಲ್ಲ. ಬಂದೆಲ್ಲ ಮುರಿದಾಗ್ತೈತೆ. ಹಂಗಾಗಿ ಹಣ್ಣು ಬಿಟ್ಟಾಕ್ರೆ ನೋಡ್ಬೇಕು ಅದು ರೆಡ್ ಬರುತ್ತೆ, ಯಾವ ಥರ ಬರುತ್ತೆ ಅಂತ. ಇವೆಲ್ಲ ಕರಿಬೇವಿನ ಗಿಡ, ನಿಂಬೆಹಣ್ಣಿನ ಗಿಡ. ಇವೆಲ್ಲ ಕರಿಬೇವು, ನಿಂಬೆಹಣ್ಣು, ಸ್ವಲ್ಪ ತೆಂಗಿನ ಮರನೂ ಹಾಕಿದ್ದೀವಿ. ಇದು ಕವಳೆ ಗಿಡ ಥರ ಬರುತ್ತೆ. ಹಣ್ಣು ಕೆಂಪು ಬರುತ್ತೆ. ಇದೊಂದು ಸಣ್ಣದು ಇದೆ ನೋಡ್ರಿ, ತೋರಿಸ್ತೀನಿ. ಈ ಥರ ಬರುತ್ತೆ. ಇದು ಹಣ್ಣು ಕೆಂಪು ಬರ್ತೈತೆ, ಅಂದರೆ ತಿನ್ನೋಕೆ ಹುಳಿ ಇರುತ್ತೆ. ಟೇಸ್ಟ್ ಅಷ್ಟು ಏನು ಇರೋಲ್ಲ. ಇದು ಕವಳೆಣ್ಣೆ ಅಷ್ಟು ಟೇಸ್ಟ್ ಇರೋಲ್ಲ, ಹುಳಿ ಬರ್ತೈತೆ. ನಿಮಗೊಂದು ಫೋಟೋ ಹಾಕ್ತೀನಿ ಅಂತ ಹೇಳ್ರಿ. ಫೋಟೋ ಹೊಡೆದು ಇಟ್ಕೊಂಡಿನಿ. ಅದು ಹಣ್ಣು ಬಿಟ್ಟಾಕಾರ ಅದ್ರದ್ದು ಫೋಟೋ ಹಾಕ್ತೀನಿ. ಇದು ಪ್ಯಾರಲಣ್ಣಿನ ಗಿಡ, ರೆಡ್ ಪ್ಯಾರಲಣ್ಣಿನ ಗಿಡ. ಕಾಯಿದೆ ತೋರಿಸ್ತೀನಿ ಸ್ವಲ್ಪ. ಇಲ್ಲಿ ರೆಡ್ ಪ್ಯಾರಲಣ್ಣಿನ ಗಿಡ ಇದು. ಅಂದರೆ ಇಲ್ಲಿ ಹುಡುಗರದಾಗಲಿ ಭಾಳ ನಮ್ಮೂರಲ್ಲಿ. ಒಂದು ಹಣ್ಣು ಸಿಗೋದಿಲ್ಲ ತಿನ್ನೋಕೆ. ಹಂಗೆ ಎಲ್ಲ ಚಿಕ್ಕನೇ ಕಿತ್ಕೊಂಡು ಹೋಗ್ಬಿಡ್ತಾರೆ. ಹಣ್ಣು ಹಾಕೋಕ್ಕೂ ಬಿಡೋದಿಲ್ಲ, ಏನೂ ಬಿಡೋದಿಲ್ಲ. ಇಲ್ಲಿ ಹುಡುಗರದಾಗಲಿ ಜಾಸ್ತಿ ಇದೆ ಸ್ವಲ್ಪ ನಮ್ಮೂರಲ್ಲಿ. ಇದು ಮಾವಿನ ಗಿಡ ಗೆಳೆಯರೆ. ಇದು ನಮ್ಮ ಅಣ್ಣ ಆಂಧ್ರಲಿದ್ದ ತರಿಸಿದ್ದಾರೆ. ಇದು ತಳಿಯಾದಂತ ಗೊತ್ತಿಲ್ಲ. ಈಗ ಎಲ್ಲ ನೋಡಿದೆಲ್ಲ ಗಿಡ ಎಲ್ಲ ಆಂಧ್ರಲಿದ್ದ ತರಿಸಿರೋದು. ಒಂದು ಗಿಡ 300 ರೂಪಾಯಿ ಹಂಗೆ ತರಿಸಿದ್ರು. ನೋಡೋಣ. ಇದು ಮಾವಿನಕಾಯಿ ಒಂದು ದೊಡ್ಡದಾಗಿಲ್ಲ. ದೊಡ್ಡದಾದ್ರೆ ಎಷ್ಟು ಸೈಜ್ ಬರುತ್ತೆ ಏನಂತ ಗೊತ್ತಾಗುತ್ತೆ. ಈಗ ಸ್ಟಾರ್ಟ್ ಆಗಿದೆ ಹೂವು. ಕಾಯಿ ಚಿಕ್ಕ ಕಾಯಿ ಕಾಣ್ತಾವೆ, ಇಲ್ಲ ಗೊತ್ತಿಲ್ಲ ನಿಮಗೆ. ಚಿಕ್ಕ ಕಾಯಿ ಬಿಡ್ತಾ ಐತೆ. ಈಗ ಹೂವು ಸ್ಟಾರ್ಟ್ ಆಗಿದೆ. ಕಾಯಿಗಳು ದೊಡ್ಡ ಸೈಜ್ ಬರುತ್ತಂತೆ ಗಿಡ. ಇದು ಮಾವಿನ ಹಣ್ಣು ನೋಡಿಲ್ಲ, ಒಂದು ದೊಡ್ಡವಾಗಿ ಬಿಟ್ಟೇ ಇಲ್ಲ ಹುಡುಗರು. ಚಿಕ್ಕವರಿದ್ದಂಗೆ ಕಿತ್ತು ಬಿಡ್ತಾರಲ್ಲ ಪೂರ್ತಿ. ಒಂದು ನಿಂಬೆ ಗಿಡ ಇವೆಲ್ಲ. ನಿಂಬೆ ಗಿಡ ಒಂದು 20-30 ಇದಾವೆ. ಇವು ಅರಣ್ಯ ಇಲಾಖೆ ತಂದು ಹಾಕಿದಾವೆಲ್ಲ. 5 ರೂಪಾಯಿಗೆ ಒಂದು ಗಿಡ ಇವು. ಅವಾಗೆಲ್ಲ ನಾವು ತಂದರೆ ಒಂದು 3 ವರ್ಷ ಏನೋ ಆಯಿತು. ಹೂವು ಸ್ಟಾರ್ಟ್ ಆಗಿದಾವೆಲ್ಲ. ಹೂವು ಎಲ್ಲ ಕಾಯಿ ಬಿಡ್ತಾವೆ. 1 ವರ್ಷ ಆಯಿತು ಕಾಯಿ ಸ್ಟಾರ್ಟ್ ಆಗಿದಾವಲ್ಲ ಇವೆಲ್ಲ ಬಿಡೋಕ್ಕೆ. ನಿಂಬೆಹಣ್ಣಿನ ಗಿಡ. ಇದು ಸಪೋಟ. ಇದು ಆಂಧ್ರದಿಂದ ತರಿಸಿರೋದು. ಇದು ಒಂದು ಗಿಡ 300 ರೂಪಾಯಿ. ಇದು ನೋಡ್ಬೇಕದು ಕಾಯಿ ಎಷ್ಟು ದೊಡ್ಡದು ಬರುತ್ತೆ ಏನಂತ.
ಇದು ಹೂವು ಎಲ್ಲ ಸ್ಟಾರ್ಟ್ ಆಗಿದೆ ಈಗ. ಇವು ನಮ್ಮ ಗಂಧದ ಮರಗಳು, ಒಂದು 200-300 ಇದ್ದಾವೆ ಗಂಧದ ಮರ. ಇವು ಎಲ್ಲ ಅರಣ್ಯ ಇಲಾಖೆ ತಂದಿರೋ ಮರಗಳೇ. 5 ರೂಪಾಯಿ ಒಂದು ಸಸಿ. ಈಗ ಎಷ್ಟಿದಾವೆ ಏನೋ ಗೊತ್ತಿಲ್ಲ. ಈಗೇನು 10 ರೂಪಾಯಿ ಏನೋ ಅಂತ ಹೇಳ್ತಿದ್ದಾರೆ, ನಮಗೂ ಗೊತ್ತಿಲ್ಲ ಮಾಹಿತಿ. ಜೂನ್ ತಿಂಗಳಿಗೇನೋ ಕೊಡ್ತಾರೆ ಗಿಡ ಅರಣ್ಯ ಇಲಾಖೆಗೆ. ನೀವು ಬೇಕಾದ್ರೆ ಹೋಗಿ ಅರಣ್ಯ ಇಲಾಖೆಗೆ ತಗೊಬೋದು, ಆರಾಮಾಗಿ ಕೊಡ್ತಾರೆ. ಬೆಟ್ಟದ ನೆಲ್ಲಿಕಾಯಿ ಮರಗಳು ಇವೆಲ್ಲ. ಈ ಕಡೆ ಬೆಟ್ಟದ ನೆಲ್ಲಿಕಾಯಿ, ಎಬ್ಬೇವು, ಸೀತಾಫಲ ಸೈಡ್ಗೆಲ್ಲ ಹಾಕಿದ್ದೀವಿ. ಈಗ ತೆಂಗಿನ ಮರ ಎಲ್ಲ ಆ ಕಡೆ ಈ ಕಡೆ ಸೈಡಿಗೆ. ಇದು ಬೇಲ್ದಣ್ಣಿನ ಮರ. ಬೇಲ್ದಣ್ಣ ಅಂತಾರಲ್ಲ, ಅದು ಬೆಲ್ಲ ಕುಟ್ಟಿ ಹಾಕ್ಯಂಡು ಮಿಕ್ಸ್ ಮಾಡ್ಕೊಂಡು ತಿಂತಾರಲ್ಲ, ಆ ಮರ ಇದು ಬೇಲ್ದಣ್ಣಿನ ಮರ. ಇಂಥ ಮರ ಒಂದು 10 ಇದ್ದಾವೆ. ನಾವೇನು ಹಾಕಿಲ್ಲ, ಆದರೆ ಈ ಗಂಧದ ಗಿಡ ಸಸಿಗೆ ಕೊಡ್ತಾರೆ. ಅದು ಬೇರೆ ಇರಲ್ಲ ಅಂತಲ್ಲ, ಹಂಗಾಗಿ ಇದಕ್ಕೆ ಒಂದು ಗಿಡ ಹಾಕಿರ್ತಾರೆ ಅವರು. ಹಂಗಾಗಿ ಒಂದು ಅಲ್ಲಿ ಗಂಧದ ಮರ ಹೋಗಿ ಅದು ಹುಟ್ಟಿಕೊಂಡು ಬೇಕಾಗುತ್ತೆ. ಚೆನ್ನಾಗಿ ಬಂತು, ಅದು ನೋಡ್ಬೇಕು ಹಣ್ಣು ಯಾವ ಥರ ಬರುತ್ತಂತ ನೋಡಿ. ಹೆಬ್ಬೇವು ನೋಡ್ರಿ ಎಷ್ಟು ಸೈಜ್ ಬಂತು. ಇಲ್ಲಿ 3 ವರ್ಷ 4 ವರ್ಷ ಆಯಿತು ಹೆಬ್ಬೇವು ಮರ ನೋಡ್ರಿ.